ಕುಂಭರಾಶಿ ಮೇ ತಿಂಗಳ ಭವಿಷ್ಯ. ಲಗ್ನದಲ್ಲಿ ಶನಿ, ಆ ಶನಿ ಶಶಮಹಾಯೋಗವನ್ನು ತೋರಿಸ್ತಾ ಇದ್ದಾನೆ. 3ನೇ ಮನೆಯಲ್ಲಿ ಗುರು ರವಿಗಳ ಶುಕ್ರರ ಯೋಗ. ರವಿ 4ನೇ ಮನೆಯ ಸಂಚಾರವೂ ಇದೆ. ಗುರುವಿಗೆ ಈ ತಿಂಗಳ ಕೊನೆಗೆ 4ನೇ ಮನೆಯ ಸಂಚಾರ ಇದೆ. 2ನೇ ಮನೆಯಲ್ಲಿ ಕುಜ ಬುಧ ರಾಹುಗಳ ಯೋಗ, 8ರಲ್ಲಿ ಕೇತುವಿನ ಯೋಗ. ಹಾಗಾಗಿ ನಮಗೆ ಕುಂಭರಾಶಿಯವರಿಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲದೆ ಇರೋದು ಒಂದು ಮೈನಸ್ ಪಾಯಿಂಟ್. ಆದರೆ ಅದರ ಜೊತೆಗೆ ಗುರು ಮೌಢ್ಯ ಇನ್ನೊಂದು ಮೈನಸ್. ಜೊತೆಗೆ ರಾಜಯೋಗ ಇದೆ. ಆದರೆ ರಾಜಯೋಗ ಇದ್ದರೂ ಸಿಂಹಾಸನದ ಸುಮ್ಮನೆ ಕೂತಿರ್ಬೇಕಷ್ಟೆ. ನಮ್ಮನ್ನು ಆಡಿಸೋರು ಇನ್ನೊಬ್ರು ಆಡಿಸ್ತಾನೇ ಇರ್ತಾರೆ. ಆದರೆ ನಾವು ರಾಜ್ಯರಾದರೆ ನಾವೇ ಆಡಳಿತವನ್ನು ಮಾಡಬೇಕು. ಅವಾಗ ಅದರ ಸುಖ ಏನು ಅಂತ ಗೊತ್ತಾಗುತ್ತೆ. ಬೇರೆಯವರು ಆಡಿಸಿದ ಹಾಗೆ ನಾವು ಆಡುವುದಾದರೆ ಆ ಸುಖ ನಮಗೆ ಖಂಡಿತ ಅನುಭವಕ್ಕೆ ಬರೋಲ್ಲ. ಹೆಸರು ಕೀರ್ತಿ ಇರುತ್ತೆ ಅಷ್ಟೆ. ಹಾಗೆ ಈ ಕುಂಭರಾಶಿಯವರಿಗೆ ಸುಮ್ಮನೆ ಇರ್ತಾರಷ್ಟೆ. ಅವರನ್ನು ಆಡಿಸೋರು ಇನ್ನೊಬ್ರು ಇರ್ತಾರೆ. ಅದು ಅಪ್ಪನೋ ಅಮ್ಮನೋ ಅಥವಾ ಸ್ನೇಹಿತನೋ ಅಥವಾ ಗಂಡನೋ ಅಥವಾ ಯಾರೋ ಒಬ್ರು. ಆದರೆ ಆತ್ಮೀಯರೇ, ನಾನು ನಿಮಗೆ ತಿಳಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಹಾಗೆ ಆಗಬಾರದು. ತಂದೆ ತಾಯಿಗಳು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ನಾವು ಏನು ಮಾಡಬೇಕು ಅಂತ ಒಂದು ಪ್ರಬುದ್ಧತೆ ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿತಾ ಬರಬೇಕು. ಆವಾಗ ನಮ್ಮ ಜೀವನ ಸುಖಮಯವಾಗಿರ್ಲಿಕ್ಕಿರುತ್ತೆ. ಅಪ್ಪ ಅಮ್ಮ ಇದ್ದಷ್ಟು ದಿವಸ ಅವರೇ ನೋಡಿಕೊಳ್ತಾರೆ. ಒಂದು ವೇಳೆ ಸಡನ್ನಾಗಿ ನಮಗೆ ಅವರ ಮಾರ್ಗದರ್ಶನ ಸಿಗಲಿಲ್ಲ ಅಂತ ಆದಾಗ ನಮಗೆ ಏನೂ ಕಾಣದ ಹಾಗೆ ಆಗುತ್ತೆ. ಆದ್ದರಿಂದ ಹೇಳ್ತಾರಲ್ಲ, 16 ವರ್ಷ ಬಂದಾಗ ಪುತ್ರಂ ಮಿತ್ರವದಾಚರೇತ್, ಮಕ್ಕಳನ್ನು ಅವರಾಗ ಅವ್ರಿಗೆ ಬೆಳಿಲಿಕ್ಕೆ ಬಿಡಬೇಕಂತೆ. ಯಾವಾಗ? 16 ವರ್ಷ ಬಂದಾಗ. ಯಾವುದು ಸರಿ ಯಾವುದು ತಪ್ಪು ಗೊತ್ತಾದ ಮೇಲೆ ಅಂತ ಅರ್ಥ. ಹಾಗೆ ನೀವು ನಿಮ್ಮ ದಾರಿಯನ್ನ ಒಳ್ಳೆ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗಬೇಕು ಅಂತ ಆದರೆ ಗುರುಬಲ ಬೇಕು. ಗುರುಬಲ ನಿಮಗೆ ಈ ಮಾಸದಲ್ಲಿ ಬರಲಿಕ್ಕಿದೆ. ಅದರ ಜೊತೆಗೆ 2ನೇ ಮನೆಯಲ್ಲಿ ಕುಜ ಮತ್ತು ಬುಧರ ಯೋಗ ಇರೋದರಿಂದ ಸ್ವಲ್ಪ ಮಾತಿನಲ್ಲಿ ಹಿಡಿತ ಇರಲಿ. ದೊಡ್ಡವರ ಹತ್ರ ಹೇಗಂದರೆ ಹಾಗೆ ಮಾತನಾಡುವಂತಹದ್ದು. ಜೊತೆಗೆ ಆ ಮಾತಿನಿಂದಲೇ ನಿಮ್ಮ ತನವನ್ನು ಕಳ್ಕೊಳ್ತೀರಿ. ಮನಸ್ಸಲ್ಲಿ ಬೈಬೇಕು ಅಂತ ಆಗಲಿ ಅಥವಾ ಆ ರೀತಿ ಮಾತಾಡಬೇಕು ಅಂತ ಇರಲ್ಲ. ಅಂತಲ್ಲ ಅಂತ ನಾವು ಒಂದು ಮಾತಾಡೋಣ ಅಂತ ಮಾತಾಡಿಬಿಟ್ಟು ಕೊನೆಗೆ ಒಂದಿಷ್ಟು ಗೊಂದಲಕ್ಕೆ ಒಳಗಾಗುವಂತಹದ್ದು, ಒಂದಿಷ್ಟು ಅಪವಾದಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳೆಲ್ಲ ಇದೆ. ಕುಂಭರಾಶಿಯವರು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅದಕ್ಕೋಸ್ಕರವಾಗಿ ಹನುಮಂತ ದೇವರಿಗೆ ಒಂದು ವಿಶೇಷವಾಗಿ ಒಂದು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಜಪಿಸುವಂಥದ್ದು. ಇಲ್ಲ ಅಂತ ಆದರೆ ಹನುಮಂತನ ಸ್ತೋತ್ರ ಯಾವುದು ನಿಮಗೆ ಬರುತ್ತೋ ಅದನ್ನು ಪ್ರತಿನಿತ್ಯ ಜಪಿಸುವಂಥದ್ದು. ಯಾಕೆ ಅಂದರೆ ಲಗ್ನದಲ್ಲಿ ಶನಿ ಇದ್ದು ಶಶಮಹಾಯೋಗವನ್ನು ಸೂಚನೆ ಮಾಡುವುದರಿಂದ ನಿಮಗೆ ಇನ್ನೊಂದಿಷ್ಟು ಬಲವೇ ಅದನ್ನು ಕೊಡ್ತಾ ಇದ್ದಾನೆ, ಪ್ರಾಬಲ್ಯವನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಅಲ್ಪ ಮಟ್ಟದಲ್ಲಿಯೇ ನಡೆಯುತ್ತೆ, ಒಳ್ಳೆ ಮಟ್ಟ ಅಂತ ಕಾಣಿಸ್ತಾ ಇಲ್ಲ. ಇನ್ನು ವಿಶೇಷ ವಿದ್ಯಾಭ್ಯಾಸ ಹೊರದೇಶಕ್ಕೆಲ್ಲ ಹೋಗಬೇಕು ಅನ್ನುವಂಥ ವಿಚಾರ ಯಾರು ಮಾಡ್ತಾ ಇದ್ದೀರಿ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ವೀಸಾ ಪ್ರಾಬ್ಲಮ್ ಆಗ್ಬೋದು, ಕಾಲೇಜು ಪ್ರಾಬ್ಲಮ್ ಆಗ್ಬೋದು, ಈ ಥರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ನೀವು ಸರಸ್ವತಿಯ ಮಂತ್ರವನ್ನು ಜಪಿಸುವಂಥದ್ದು ಅಥವಾ ಶ್ರೀ ವೇದವ್ಯಾಸಾಯ ನಮಃ ಅನ್ನುವಂತಹ ಎಲ್ಲ ಮಂತ್ರಗಳಿಗೆ, ಎಲ್ಲ ವಿದ್ಯೆಗಳಿಗೆ ಅಧಿನಾಯಕನಾದಂತಹ ವೇದವ್ಯಾಸ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅಷ್ಟಾದಶ ಪುರಾಣಗಳನ್ನು ರಚಿಸಿದಂತಹ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡುವುದರಿಂದ ಎಲ್ಲ ವಿದ್ಯೆಗಳು ಕೂಡ ನಮಗೆ ಒಲಿತದಂತೆ. ಆದ್ದರಿಂದ ಅವರ ಮಂತ್ರವನ್ನು ಜಪಿಸುವಂತಹದ್ದು, ಅವರನ್ನು ಆರಾಧಿಸುವಂತಹದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಿಮಗೆ ಈ 4ನೇ ಮನೆಯ ಅಧಿಪತಿಯಾದಂತಹ ಶುಕ್ರ 3ನೇ ಮನೆಯಲ್ಲಿರೋದರಿಂದ ತಾಯಿಯ ಆರೋಗ್ಯ ಮತ್ತು ಮನೆಯಲ್ಲಿ ಒಂದು ಅಸಮತೋಲನ, ನೆಮ್ಮದಿ ಇಲ್ಲದೆ ಇರುವಂತಹದ್ದು ಇದೆಲ್ಲ ಕಂಡು ಬಂದೆ. ಆದ್ದರಿಂದ ಮನೆಯಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪಿಸುವಂತಹದ್ದು. ವಿಷ್ಣು ಸಹಸ್ರನಾಮದ ಜಪ ಮಾಡುವುದಕ್ಕಿಂತ ಮುಂಚೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಕೂಡುತ್ತೆ, ಕೈಗೂಡುತ್ತೆ. ಇನ್ನು ಕುಂಭರಾಶಿಯಿಂದ 5ನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಈ ಬುಧ ನೀಚದಲ್ಲಿರೋದ್ರಿಂದ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ, ಮಕ್ಕಳ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಏರುಪೇರಾಗುವಂಥದ್ದು, ಅಥವಾ ಮಕ್ಕಳು ನಿಮ್ಮ ಮಾತು ಕೇಳದೇ ಇರುವಂತಹದ್ದು, ಈ ಎಲ್ಲ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ
ಆ ರೀತಿಯಲ್ಲಿ ಯಾರಾದರೂ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ವಿದ್ಯಾಭ್ಯಾಸದಲ್ಲಿ ತುಂಬ ಏರುಪೇರು ಆಗ್ತಾ ಇದೆ ಅಂತ ಈ ರೀತಿಯಲ್ಲಿ ಏನಾದರೂ ಕಂಡು ಬಂದಿದೆ ಅಂತ ಆದರೆ ಅಂಥವರಿಗೆ ನಾನು ಹಿಂದೆ ಹೇಳಿದಂತಹ ಪರಿಹಾರವನ್ನು ಮಾಡಿಸ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಅವರಿಗೆ ಈ ಬುಧನಿಗೆ ಹೇಳಿರತಕ್ಕಂತಹ ದ್ರವ್ಯ, ಒಂದು ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳನ್ನು ನೆನೆ ಹಾಕಿ ಅಥವಾ ಹೆಸರು ಕಾಳನ್ನು ಹಾಕಿ ಶ್ರೀ ಬುಧಾಯ ನಮಃ ಅಂತ ಬುಧ ಮಂತ್ರವನ್ನು ಜಪಿಸಿ ಅದನ್ನು ಯಾರಿಗಾದರೂ ದಾನ ಮಾಡುವಂಥದ್ದು, ದಕ್ಷಿಣೆ ಸಮೇತ ತಾಂಬೂಲ ಸಮೇತ ಅದನ್ನು ಯಾರಿಗಾದರೂ ದಾನ ಮಾಡಿ ಹೀಗೆ ಒಂದು 7 ವಾರಗಳನ್ನು ನಡೆಸುವಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಯವರ ಆರೋಗ್ಯದಲ್ಲಿ ಷಷ್ಠದಲ್ಲಿ ಮಾಂದಿ, ಷಷ್ಠಾಧಿಪತಿಯಾದ ಚಂದ್ರ 12ರಲ್ಲಿರೋದ್ರಿಂದ ಮನೋವೇದನೆ, ಮಾನಸಿಕವಾಗಿರತಕ್ಕಂತಹ ಖಿನ್ನತೆ, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿಗೆ ಅನ್ಕೊಂಡ ಕೆಲಸಗಳಾಗ್ತಾ ಇಲ್ಲ ಅಂತನೋ ಅಥವಾ ಅನ್ಕೊಂಡ ರೀತಿಯಲ್ಲಿ ನಡೀತಾ ಇಲ್ಲ ಅಂತನೋ ಹೀಗೆ ಒಂದು ಸ್ವಲ್ಪ ಮಾನಸಿಕವಾದಂತಹ ದುಃಖವನ್ನು ಅನುಭವಿಸುವಂತಹ ಸಮಯ ಇದೆ. ಆದ್ದರಿಂದ ನಾವು ಸ್ವಲ್ಪ ಜಾಗೃತಿ ಇದ್ದು ಪ್ರತಿನಿತ್ಯ ಪ್ರಾಣಾಯಾಮ ಧ್ಯಾನವನ್ನು ಮಾಡುವಂತಹದ್ದು ನಿಮ್ಮ ಮನಸ್ಸು ಸರಿ ಹೋಗುತ್ತೆ ಈ ರೀತಿಯಾಗಿ ಮಾಡಿದರೆ. ಇನ್ನು ಮದುವೆ ಆಗಿಲ್ಲ, ಮದುವೆ ಆಗದೆ ಇರುವವರಿಗೆ ಒಂದಿಷ್ಟು ಈ ಒಂದು 14ನೇ ತಾರೀಕಿನವರೆಗೆ ಒಂದು ಸ್ವಲ್ಪ ಕಷ್ಟ ಕಾಲ, ತದನಂತರ ಕಾಲದಲ್ಲಿ ವಿವಾಹ ಆಗುವಂತಹ ಕಾಲಗಳೆಲ್ಲ ಇದೆ. ವಿವಾಹವಾದರೂ ನಾವು ಅಂದುಕೊಂಡ ಹಾಗೆ ಹೆಂಡತಿ ಸಿಗದೇ ಇರುವಂತಹದ್ದು ಅಥವಾ ಗಂಡ ಸಿಗದೇ ಇರುವಂತಹದ್ದು, ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಸಿಕ್ಕ ಗಂಡನ ಜೊತೆಗೆ ಅಥವಾ ಹೆಂಡತಿ ಜೊತೆಗೆ ಗಲಾಟೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗೆ ಮಾಡಿಕೊಳ್ಳದೆ ಸಿಕ್ಕಿದ್ದು ಸಂತೋಷ ಅನ್ನೋ ದೃಷ್ಟಿಯಿಂದ ಯಾರನ್ನ ಮದುವೆ ಆಗಿರ್ತೀರನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಕೆಲಸ ಮಾಡಿ ಖಂಡಿತ ನಿಮ್ಮ ಸುಖಮಯವಾದ ಜೀವನವನ್ನು ನೀವು ಕಾಣಬಹುದು. ಅಷ್ಟಮದಲ್ಲಿ ಕೇತು ಇರುವುದರಿಂದ ಈ ಕಾಲಿನಲ್ಲಿ ಗುಳ್ಳೆಗಳು, ನೀರು ಗುಳ್ಳೆ ಅಥವಾ ಕೀವು ಗುಳ್ಳೆಗಳು ಆಗುವಂತಹದ್ದಾಗಲಿ ಅಥವಾ ಈ ಬೆನ್ನಿನಲ್ಲಿ ಸಂಬಂಧಪಟ್ಟ ಡಿಸ್ಕ್ಗೆ ಸಂಬಂಧಪಟ್ಟ ತೊಂದರೆ ಆಗುವಂತಹದ್ದು ಆಯ್ತಾ, ಈ ರೀತಿಯಾಗಿ ಕೆಲವು ಗುಪ್ತ ರೋಗಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿ, ಉಷ್ಣಾಂಶ ಜಾಸ್ತಿ ಆಗಿ ಅಲರ್ಜಿ ಆಗುವಂತಹದ್ದು ಇತ್ಯಾದಿಗಳು ಕೂಡ ಆಗಬಹುದು. ಆದ್ದರಿಂದ ತಾವು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸುವಂತಹದ್ದು. ಇನ್ನು 9ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶುಕ್ರ, ಅವನ ತೃತೀಯದಲ್ಲಿ ಇರತಕ್ಕಂತಹದ್ದು, ಅದನ್ನ ತಂದೆಯ ಜೊತೆಗೆ ಮಾತುಕತೆ ಅಥವಾ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಸ್ವಲ್ಪ ತಂದೆಯ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸಿ. ಇನ್ನು ಕರ್ಮಸ್ಥಾನ ಕರ್ಮಾಧಿಪತಿ ಆಗಿರತಕ್ಕಂತಹ ಕುಜ, ಅವನು ದ್ವಿತೀಯದಲ್ಲಿ ಬರುವುದು, ಆದ್ದರಿಂದ ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅನುಕೂಲಗಳಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕರ್ಮಾಧಿಪತಿ ಆಗಿರತಕ್ಕಂತಹ ಈ ಕುಜ ದ್ವಿತೀಯದಲ್ಲಿದ್ದಾನೆ ಮತ್ತು ತೃತೀಯಾಧಿಪತಿಯೂ ಹೌದು. ಅದರಿಂದ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಏರುಪೇರಾಗುವಂತಹದ್ದು ಅಥವಾ ಅಂದುಕೊಂಡ ಕೆಲಸಗಳು ಸಿಗದೆ ಹೋಗುವಂತಹದ್ದು ಈ ಸಾಧ್ಯತೆ ಇದೆ. ಅದರಿಂದ ಆ ರೀತಿಯಲ್ಲಿ ಏನಾದರೂ ಕೆಲಸಕ್ಕೆ ಸಂಬಂಧಪಟ್ಟ ತೊಂದರೆ ಬಂತು ಅಂತಾದರೆ ಮೇ ತಿಂಗಳಲ್ಲಿ ಏನು ನರಸಿಂಹ ಜಯಂತಿ, ನರಸಿಂಹದೇವರು ಆವಿರ್ಭಾವ ಆದಂತಹ ದಿನ ಬರುತ್ತೆ 22, 21ನೇ ತಾರೀಕಿನ ಹಾಗೆ. ಅದು ನಿಮ್ಮ ಪಂಚಾಂಗಗಳನ್ನು ಗಮನಿಸಿಕೊಂಡು ಯಾವತ್ತು ಬರುತ್ತೆ ಅಂತ ನೋಡಿ ಆ ದಿವಸ ನರಸಿಂಹದೇವರಿಗೆ ತಂಬಿಟ್ಟನ್ನು ನಿವೇದಿಸಿ, ತಂಬಿಟ್ಟಿನ ದೀಪವನ್ನು ಎತ್ತುವಂತಹದ್ದು ಅಥವಾ ನರಸಿಂಹದೇವರಿಗೆ ಹಲಸಿನ ಹಣ್ಣನ್ನು ನಿವೇದನೆ ಮಾಡುವಂತಹದ್ದು ಬಹಳ ಒಳ್ಳೆಯದು. ಅದರಿಂದ ನರಸಿಂಹದೇವರ ಕೃಪೆಯಾಗಿ ಕೆಲಸದಲ್ಲಿ ಬರತಕ್ಕಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಜೊತೆಗೆ ಈ ಲಾಭಾಧಿಪತಿಯಾಗಿರತಕ್ಕಂತಹ ಗುರು ತೃತೀಯದಲ್ಲಿ ಮತ್ತು ಚತುರ್ಥದಲ್ಲಿರುವ ಕಾರಣ ನಮಗೆ ಧೈರ್ಯ ಕಡಿಮೆ ಆಗುವಂತಹದ್ದು ಅಥವಾ ಈ ಅಧರ್ಮದಲ್ಲಿ ಧೈರ್ಯ ಜಾಸ್ತಿ ಆಗುವಂತಹದ್ದು, ತಪ್ಪು ಮಾಡಲಿಕ್ಕೆ ಯಾವ ಯೋಚನೆಯೂ ಇಲ್ಲ, ಈ ರೀತಿಯಲ್ಲಿ ಕೂಡ ಒಂದು ಯೋಗ ಇದೆ. ಆದ್ದರಿಂದ ಆದಷ್ಟು ಧರ್ಮಾಚರಣೆಯಲ್ಲಿಯೇ ಸಾಗುವ ರೀತಿಯಲ್ಲಿ ಮನಸ್ಸು ಪ್ರೇರಣೆ ಆಗಬೇಕು. ಆ ರೀತಿಯಲ್ಲಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ವ್ಯಯದಲ್ಲಿ ಚಂದ್ರ ಇರುವುದರಿಂದ ಹಣಕಾಸಿನಲ್ಲಿಯೂ ಕೂಡ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಕುಂಭರಾಶಿಯವರು ವಿಶೇಷವಾಗಿ ನರಸಿಂಹದೇವರ ಪ್ರಾರ್ಥನೆ ಜೊತೆಗೆ ಭೂವರಾಹ ದೇವರ ಪ್ರಾರ್ಥನೆಯನ್ನು ಕೂಡ ಭೂಂ ವರಾಹಾಯ ನಮಃ ಅನ್ನುವಂತಹ ಈ ವರಾಹ ಮಂತ್ರವನ್ನು ಜಪಿಸುವಂತಹದ್ದು. ಜೊತೆಗೆ ನರಸಿಂಹದೇವರ ಸ್ತೋತ್ರ, ಶನೇಶ್ವರಕೃತವಾದಂತಹ ನರಸಿಂಹ ಸ್ತೋತ್ರವಿದೆ. ಆ ಶನೇಶ್ವರಕೃತವಾದ ನರಸಿಂಹ ಸ್ತೋತ್ರವನ್ನು ಪ್ರತಿನಿತ್ಯ ಜಪಿಸ್ತಾ ಬನ್ನಿ, ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಪ್ರಾಣದೇವರ ವಿಶೇಷವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.